ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಏನಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಬಂದ್ರೆ ಅವ್ರು ಏನಪ್ಪ ಅಂತ ಪ್ರಶ್ನೆ ಮಾಡಿದಕ್ಕೆ ಅವ್ರ ಮೇಲೆ ಕೇಸ್ ಮಾಡಿರ್ತಾರೆ. ಅದು ಏನೇನಾಗಿದೆ ಅದ್ರ ಬಗ್ಗೆ ವಿವರಣೆ ಹೇಳ್ತಾರೆ ಬರ್ರಿ. ಸರ್, ಇದು ವಿಜಯಪುರ ತಾಲೂಕಿನಲ್ಲಿ ಒಂದು ಅತಿ ದೊಡ್ಡ ಆಸ್ಪತ್ರೆ. ಇಲ್ಲಿ ಸರ್ವಿಸ್ ಇಲ್ಲದೇ ಇರೋ ಕಾರಣದಿಂದ ನಾವು ಇಲ್ಲಿ ಸಾಕಷ್ಟು ಸಲ ವಿಸಿಟ್ ಮಾಡಿದ್ದಾರೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ. ಎಲ್ಲರೂ ಕೂಡ ವಿಸಿಟ್ ಮಾಡಿದಾಗ ಇಲ್ಲಿ ಯಾರೂ ಡಾಕ್ಟರ್ಸ್ ಕೂಡ ಬರ್ತಾ ಇರಲಿಲ್ಲ. ಬಂದಂಥ ಗರ್ಭಿಣಿಯರು ನರಳಾಟ ನೋಡಿ ನಮ್ಗೆ ನೋಡೋದು ಆಗಲಿಲ್ಲ ಸರ್. ಆಗದೇ ಇರೋ ಬಟ್ಟಕ್ಕೆ ನಾವು ಮೇಲಾಧಿಕಾರಿಗಳಿಗೆ ಫೋನ್ ಹತ್ತಿದಾಗ ಅವರು ಕೂಡ ರೆಸ್ಪಾನ್ಸ್ ತೊಗೊಳ್ಳಿಲ್ಲ. ಆಮೇಲೆ ಅದನ್ನು ಪ್ರಶ್ನೆ ಮಾಡಿದಾಗ ನನ್ನ ಮೇಲೆ ಅವರು ಕೇಸ್ ಮಾಡಿದ್ರು. ಕೇಸ್ ಮಾಡಿ ಇವನಿಗೆ ಏನು ಅಂಜಿಕೆ ಹಾಕಬೇಕಂತ ಅವ್ರ ತಲೆ ಆಗಿತ್ತು. ಆದ್ರೆ ಜನರ ಜೋಡಿ ನಾವು ಇರೋದ್ರಿಂದ ಮತ್ತು ಊರಿನ ಜನರೆಲ್ಲ ಕೂಡಿ ಇದು ಆಸ್ಪತ್ರೆ ಹೆಸರು ಹಾಳಾಗ್ತಂತೇಳಿ ನಮಗೂ ಹೇಳಿದ್ರು, ಅವ್ರಿಗೆ ಹೇಳಿದ್ರು. ಕನ್ವಿನ್ಸ್ ಆಗಿ ಮುಂದೆ ಸುಧಾರಣೆ ಮಾಡ್ಕೊತ ಹೋಗ್ತಾರಂತಂದ್ರೆ ಇಲ್ಲಿವರೆಗೂ ಸುಧಾರಣೆನೇ ಆಗಿಲ್ಲ ಸರ್. ಇವತ್ತೇ ನಮ್ಮ ಅಡ್ಮಿನಿಸ್ಟ್ರೇಟ್ರು ಆಫೀಸರ್ಸು ಕೂಡ ಬಂದಿದ್ದಾರೆ, ಯಾವ ಡಾಕ್ಟರ್ಸು ಇಲ್ಲ. ಮತ್ತು ಇಲ್ಲಿ ಹಾಜರಿ ಪುಸ್ತಕನೇ ಕಳೆದು ಬಿಟ್ಟಿದೆ ಸರ್, ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಈ ವ್ಯವಸ್ಥೆ ಒಳಗೆ ಈ ಸಮುದಾಯ ಆರೋಗ್ಯ ಕೇಂದ್ರ ಇದೆ. ಮತ್ತು ಇಲ್ಲಿ ಇನ್ನೊಂದು ಏನಾಗಿಬಿಟ್ಟದೆ ಸರ್, ಈ ನಮ್ಮ ಅಧ್ಯಕ್ಷರು ಮತ್ತು ಇಲ್ಲಿ ಇರುವಂಥ ಆಡಳಿತ ಅಧಿಕಾರಿಗಳು ಒಂದು ಜಂಟಿಯಾಗಿ ಅಕೌಂಟ್ ಮಾಡಿ ಇಲ್ಲಿ ಯಾವುದೇ ಖರ್ಚು ಮಾಡ್ಬೇಕಾದ್ರೆ ಅದನ್ನು ಸಭೆಯ ನಡವಳಿಕೆಯನ್ನು ಪಡೆದುಕೊಂಡು ಮಾಡಬೇಕು. ಆದರೆ ಇದನ್ನು ಯಾವುದೇ ರೀತಿಯಾಗಿ ಇವ್ರು ಮಾಡಿಲ್ಲ ಸರ್. ನಮ್ಮ ಅಧ್ಯಕ್ಷರೇ ಇದ್ದಾರೆ, ಅಧ್ಯಕ್ಷರು ಕೂಡ ಪತ್ರ ಕೊಟ್ಟರು ಸರ್. DHO ಪತ್ರ ಕೊಟ್ಟಿವಿ, ಜಿಲ್ಲಾಧಿಕಾರಿಗಳು ಕೊಟ್ಟಿವಿ ಮತ್ತು CS ಅವ್ರಿಗೆ ಕೊಟ್ಟಿವಿ. ಕ್ರಮನೇ ಆಗ್ತಾಯಿಲ್ಲ ಸರ್. ಕ್ರಮ ಆಗ್ತಾಯಿಲ್ಲ ಅಂದ್ರೇನು ಇದರೊಳಗೆ ಎಲ್ಲರೂ ಇನ್ವಾಲ್ವ್ಮೆಂಟ್ ಅದಾರೆ ಹೋಯ್ತು DC ಹಿಡ್ಕೊಂಡು. ಯಾಕಂದ್ರೆ ಪತ್ರನೇ ಕೊಟ್ಟಿವಿ, ಅದಕ್ಕೆ ಉತ್ತರನೇ ಇಲ್ಲ ಅಂದ್ರೆ ನಾವು ಏನು ಮಾಡೋಕೆ ಸರ್. ಸುಮಾರು 45 ಲಕ್ಷ ರೂಪಾಯಿ ಹಗರಣ ಸರ್. ಇಲ್ಲಿ ಅದನ್ನು ಸಂಪೂರ್ಣ ತನಿಖೆ ಆಗಬೇಕು ಮತ್ತು ಥರ್ಡ್ ಪಾರ್ಟಿಯಿಂದ ಆಗಬೇಕು ಸರ್ ತನಿಖೆ. ಕೇವಲ ಇವರು ಮೇಲಾಧಿಕಾರಿಗಳು ಇಲ್ಲಿದಲೇ ಡಾಕ್ಟರ್ಸ್ಗಳು ಹಾಕ್ಕೊಂಡು ತನಿಖೆ ಮಾಡಿದ್ರೆ ಆಗೋದಿಲ್ಲ. ಇದು ಥರ್ಡ್ ಪಾರ್ಟಿಯಿಂದ ತನಿಖೆ ಮಾಡಬೇಕು ಮತ್ತು ಇಲ್ಲಿ ಬಡ ಜನತೆಗೆ ಒಳ್ಳೆಯ ಒಂದು ಸರ್ವಿಸ್ ಕೊಡ್ಬೇಕು ಸರ್. ಇಲ್ಲಿ ಬರೋರು ಯಾರು ಬರ್ತಾರೆ ಹೇಳಿ ಸರ್? ಪಾಪ ಬಡವ ಜನರು ಬರ್ತಾರೆ. ಇಲ್ಲಿ ಇದಕ್ಕಿಂತ ಮೊದಲು ಕರ್ನಾಟಕ ಟ್ರಸ್ಟ್ ಅತ್ತಿತ್ತು. ಆ ಕರ್ನಾಟಕ ಟ್ರಸ್ಟ್ ಇದ್ದಾಗ 45ರಿಂದ 50, 60 ಒಂದು ತಿಂಗಳಿಗೆ ಡೆಲಿವರಿ ಆಗ್ತಿದ್ವು. ಇಲ್ಲಿ ಇವತ್ತಿನ ದಿವಸ ಏನೂ ಡೆಲಿವರಿ ಇಲ್ಲ ಸರ್. ಇಲ್ಲಿ ಸೌಲಭ್ಯಗಳು ಹೆಚ್ಚಾಗ್ಬೇಕಾದ್ರೆ ಆ ಸರ್ವಿಸ್ ಕಡಿಮೆ ಆಗಿಬಿಟ್ಟದೆ. ಅದಕ್ಕೆ ಇಲ್ಲಿ ಜನರ ಗೋಳು ಏನಂದ್ರೆ ನಮಗೆ ಒಳ್ಳೆಯ ಒಂದು ಆರೋಗ್ಯ ಉತ್ತಮ ಸರ್ವಿಸ್ ಕೊಡ್ಬೇಕಂತೇಳಿ ಇಲ್ಲಿ ಜನರ ಒಂದು ಕೂಗಿದೆ. ಅದನ್ನು ದಯವಿಟ್ಟು ಎಲ್ಲ ಈ ಸರ್ಕಾರದವರಾಗಲಿ ಮತ್ತು ಈ ವ್ಯವಸ್ಥೆಯಲ್ಲಿ ಇರುವಂಥ ಎಲ್ಲ ಅಧಿಕಾರಿಗಳು ಅದನ್ನು ಸರಿಪಡಿಸ್ಬೇಕಂತೇಳಿ ನಮ್ಮದೊಂದು ವಿನಂತಿ. ನಾನು ಮಂಜುನಾಥ್ ಜನ್ಮಟ್ಟಿ ಅಂತೇಳಿ ಈ ನಮ್ಮ ಕನ್ನೂರು ಪಂಚಾಯತಿಗೆ ಹೊಸದಾಗಿ ಆಡಳಿತಾಧಿಕಾರಿ ಅಂತ ನಮ್ಮ ಇಲಾಖೆದ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಬಿಜಾಪುರ. ಸೊ ಇಲ್ಲಿ ಬಂದು ನೀವು ಹೇಳ್ದಂಗೆ ಇಲ್ಲಿ PHC ಸ್ವಲ್ಪ ವಿಸಿಟ್ ಮಾಡಿದಾಗ ಅಷ್ಟು ನೀವು ಇದು ಇರಲಿಲ್ಲ, ಲೈಕ್ ಶುಚಿತ್ವ ತಗೋರಿ ಇದು ತಗೋರಿ ಇರಲಿಲ್ಲ. ನಾವು ಅವ್ರಿಗೆ ಇವತ್ತು ಶುಕ್ರವಾರ, ಸೊ ಮುಂದಿನ ಶುಕ್ರವಾರದವ್ರಿಗೆ ಅದೆಲ್ಲ ಒಂದೇನು ಫೆಸಿಲಿಟಿ ಇದೆ ಇಲ್ಲಿ ಏನು ಇದು ಮಾಡಬೇಕು ನಾಯಿಗೆ ಅವ್ರು ಕೂಡ ನಾನು ಅವ್ರ ಕಷ್ಟಗಳನ್ನ ಕೇಳ್ಕೊಂಡೆ. ಆ್ಯಕ್ಚುಲಿ ನೀವು ಮನುಷ್ಯ ಇದು ಮಾಡುವಾಗ ಸ್ವಲ್ಪ ಅವ್ರು ಏನು ಹೇಳೋದು ಅಂದರೆ ಮೆಡಿಸಿನ್ ಸಪ್ಲೈ ಇಸ್ ಲೆಸ್. ಸೊ ಮೆಡಿಸಿನ್ ಸಪ್ಲೈ ಎಲ್ಲಿ ಕಷ್ಟ ಇದೆ ಅಲ್ಲಿ ಅವರು ಪ್ರಿಸ್ಕ್ರಿಪ್ಷನ್ ಕೊಡಿ, ಅದನ್ನು ನಾನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಅದೇ ಥರ ನಾವೇನು ಈ ಫಿಸಿಕಲ್ ಇದಾವಲ್ಲ, ಫಾರ್ ಎಕ್ಸಾಂಪಲ್ ಕ್ಲೆನ್ಲಿನೆಸ್, ನಮ್ಮ ಪ್ರಿಮೈಸ್ ಸ್ವಚ್ಛ ಇರೋದಾಗಲಿ, ಆಮೇಲೆ ಟೈಮ್ಲಿ ಅಟೆಂಡೆನ್ಸ್ ಟು ದಿ ಜನ ಯಾರು ಪೇಷಂಟ್ಸ್ ಬರ್ತಾರೆ ಅವ್ರಿಗೆ. ಸೊ ಅದು ಶುಡ್ ಬಿ ಇಂಪ್ರೂವ್. ಸೊ ಅವ್ರಿಗೆ ನೆಕ್ಸ್ಟ್ ಶುಕ್ರವಾರವರೆಗೂ ಅವರಿಗೆ ಒಂದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಕಾಲಾವಕಾಶ ಕೊಟ್ಟಿದ್ದೇವೆ. ಅಗೇನ್ ಇನ್ನು ನೆಕ್ಸ್ಟ್ ಶುಕ್ರವಾರ ನಾವು ಇಲ್ಲಿ ಪರ್ಸನಲಿ ವಿಸಿಟ್ ಮಾಡಿ ಇಲ್ಲಿ ಫೆಸಿಲಿಟಿ ಎಲ್ಲ ಇಂಪ್ರೂವ್ ಇರಲಿ ನಾವು ಖುದ್ದಾಗಿ ಪರಿಶೀಲಿಸಿ, ನಾವು ಮತ್ತು ನಮ್ಮ PD ಅವರು ಕೂಡ ಖುದ್ದಾಗಿ ಪರಿಶೀಲಿಸಿ ಇದು ಒಂದು ನಿರ್ಣಯ ತಗೊಳ್ತೇವೆ. ಸರ್, ಗ್ರಾಮಸ್ಥರು ಏನಪ್ಪ ಅಂತ RMP ಡಾಕ್ಟರ್ ಕೂಡ ಹೋಗ್ತಾರೆ, MD ಇದ್ರು ಕೂಡ ಬರ್ತಾ ಇಲ್ಲ. ಎಕ್ಸಾಕ್ಟ್ಲಿ, ಐ ಲರ್ನ್ ನೀವು ಇನ್ನು ಪಕ್ಕ ನಾನು ಅದನ್ನ ನೀವು ಹೇಳ್ದಂಗೆ ನಾವು ಬೇಕಾದ್ರೆ ನಾವು ಅವ್ರಿಗೆ ವಿಚಾರಣೆ ಮಾಡಿದೆ. ಇಲ್ಲಿ ಅವ್ರಿಗೆ ಏನು ಸಮಸ್ಯೆ ಇದೆ ಅಂದರೆ ಮೆಡಿಸಿನ್ ಸಪ್ಲೈ. ಫಾರ್ ಎಕ್ಸಾಂಪಲ್ ಅವ್ರ ಹತ್ರ ಒಂದು ಇವತ್ತು ಆ್ಯಂಟಿಬಯೋಟಿಕ್ ಇರ್ಬೋದು, ನೆಕ್ಸ್ಟ್ ಇದು ಇಲ್ಲ, ಆ್ಯಂಟಿಫಂಗಲ್ ಇಲ್ಲ. ಸೊ ಹಂಗಾಗಿ ಅವ್ರಿಗೇನು ಹೇಳಿದ್ರೆ ಎವ್ರಿ 3rd ಮಂತ್ ದೇ ಆರ್ ಪುಟ್ಟಿಂಗ್ ದಿ ಇಂಡೆಂಟ್, ಬಟ್ ಆ ತಕ್ಕನಾಗಿ ಮೆಡಿಸಿನ್ ಸಪ್ಲೈ ಆಗ್ತಿಲ್ಲ. ಸೊ ಅದಕ್ಕೆ ಏನಂತಾರೆ ಅವರು, ಜನ ಈಗ ಬಂದರೆ ನಾವು ಕರೆಕ್ಟಾಗಿ ಮೆಡಿಸಿನ್ ಕೊಟ್ಟರೆ ಜನ ಇಲ್ಲಿ ಬರ್ತಾರೆ. ಸೊ ಮೆಡಿಸಿನ್ ಸಪ್ಲೈ ಕಡಿಮೆ ಇರೋದ್ರಿಂದ ನಾವು ಬರೀ ಬರೆದು ಕಳಿಸಿದ್ವಿ ಅಂದ್ರೆ ಜನ ಬರಲ್ಲ. ಬಟ್ ಅದು RMP ಡಾಕ್ಟರ್ ಕಡೆ ನೀವು ಹೇಳಿದಾಗ ಎಲ್ಲ ಮೆಡಿಸಿನ್ ಕೊಡ್ತಾನೆ. ಸೊ ಇಲ್ಲಿ ಮೆಡಿಸಿನ್ ಸಪ್ಲೈ ಕಡಿಮೆ ಇರೋದ್ರಿಂದ ಜನರಿಗೆ ರೆಸ್ಪಾನ್ಸ್ ಕಡಿಮೆ ಆಗ್ತಾ ಇದೆ ಅಂತ ಅವರು ಒಂದು ಇದನ್ನು ಸರ್ ಕೋಟಿ ಖರ್ಚು ಮಾಡಿ ಸಮುದಾಯ ಆರೋಗ್ಯ ಕೇಂದ್ರ ಕಟ್ಟರೆ ಇದನ್ನು ಸರಿಯಾಗಿ ಬಳಕೆ ಮಾಡುವಂಥದ್ದು ಇಲ್ಲಿ ಇರುವಂಥ ಅಧಿಕಾರಿಗಳಿಗೆ ಕರೆಕ್ಟ್ ಎಕ್ಸಾಕ್ಟ್ಲಿ ನೀವು ಹೇಳ್ದಂಗೆ ನೀವು ಅದು ಕರೆಕ್ಟಾಗಿ ನೀವು ಪಾಯಿಂಟ್ ಔಟ್ ಮಾಡ್ತಾ ಇದ್ದೀರಿ. ಇನ್ನು ಮುಂದಿನ ದಿನಮಾನಗಳಿಗೂ ನಾವು ಅದೇ ಮನವರಿಕೆ ಮಾಡಿಕೊಡಿದ್ವಿ. ಇದು ಸಂಬಂಧಪಟ್ಟ THO ಹಾಗೂ DHO ಅವ್ರಿಗೆ ಗಮನಕ್ಕೆ ತಂದು ಈ ಮೆಡಿಸಿನ್ ಸಪ್ಲೈದಲ್ಲಿ ಏನು ಒಂದು ತಾರತಮ್ಯ ಇದೆ ಮತ್ತು ಜನರಿಗೆ ಏನು ಬೇಕು ಅದನ್ನ ಇಂಪ್ರೂವ್ ಮಾಡಲಿಕ್ಕೆ ಅವರಿಗೆ ಪರ್ಸ್ನಲಿ ನಾನು ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಸರ್, ಇಲ್ಲಿ ಇರ್ತಕ್ಕಂಥ ಸಂತೋಷ್ ಶೆಟ್ಟಿ ಅನ್ನೋರು 45 ಲಕ್ಷ ಇದರಲ್ಲಿ ಹಗರಣ ಮಾಡಿದಂಥ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮಸ್ಥ ಆರೋಪದ ಇದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಏನಾದ್ರು ಇದೆಯಾ ಸರ್? ಇಲ್ಲ, ನಾನು ಜಸ್ಟ್ ಜಾಯ್ನ್ ಆಗಿದ್ದೀನಿ. ನೀವು ಹೇಳಿದಂಗೆ ಇದು ಹಿಂದಿನ ಪೀರಿಯಡಲ್ಲಿ ಅವರು ಆಗಿದೆ ಅಂತ ನನಗೂ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ನಾವು ಅಟ್ಲೀಸ್ಟ್ ನಮ್ಮ ಪರ್ವಿಗೆ ಬರೋಂಗೆ ಇನ್ನು ಹಿಂದಿನ ಪೀರಿಯಡ್ ಏನು ಮಟೀರಿಯಲ್ ಏನಿತ್ತಲ್ಲ ಅದು ಏನು ನೀವು ಕಂಪ್ಲೇಂಟ್ ಇದೆ ಅದ್ರ ಪ್ರಕಾರ ಒಂದು ಆಡಿಟ್ ಮಾಡಿಸಿ
ಇದೊಂದು ಸೂಕ್ತ ಕ್ರಮವನ್ನು ಜರುಗಿಸಲಿಕ್ಕೆ ನಾನು ಎಲ್ಲ ಒಂದು ಇದು ನಿರ್ಣಯ ತಗೊಳ್ತೇನೆ. ಸರ್ ನೀವು ಮೆಡಿಸನ್ ಇಲ್ಲ ಅಂತ ಹೇಳ್ತೀರಿ ಸರ್, ಸಾಕಷ್ಟು ಮೆಡಿಸಿನ್ ಗತ್ತೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸಾಕಷ್ಟು ಮೆಡಿಸಿನ್ ಕೊಟ್ಟಾರ. ಇದ್ರ ಬಗ್ಗೆ ಸರಿಯಾಗಿ ಇವರು ತಂದು ಇಟ್ಕೋತಾರೋ ಅಥವಾ ಸಾರ್ವಜನಿಕ ಸರ್ವಿಸ್ ಕೊಡ್ತಾರೋ ಅಥವಾ ಮಾರ್ಕೋತಾರೋ ನಮಗೂ ಕೂಡ ಗೊತ್ತಾಗ್ತಲ್ಲ, ಸಾರ್ವಜನಿಕ ಗೊತ್ತಾಗ್ತದೆ. ಈಗ RMP ಇಟ್ಟಿರುವಂಥದ್ದು ಮೆಡಿಸಿನ್ಗಳನ್ನ ಈ ಸಮುದಾಯ ಆರೋಗ್ಯ ಕೇಂದ್ರ MD ಡಾಕ್ಟರ್ ಇಡ್ತಾ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಏನು ನಮ್ಗೆ ಗೊತ್ತಾಗ್ತಲ್ಲ ಸರ್? ಅದೇ ಅವರು ಒಂದು ಹೇಳಿಕೆಯ ಪ್ರಕಾರ ಈಗ ಮೆಡಿಸಿನ್ ಶಾರ್ಟ್ ಸಪ್ಲೈ ಅಂತ ಅವ್ರು ಹೇಳಿದಾರೆ. ನೀವು ಹೇಳ್ದಂಗೆ ಅದನ್ನು ಕೂಡ ನೀವು ಹೇಳ್ದಂಗೆ ಒಂದು DHO ಅಥವಾ ನಮ್ಮ DHO ಅಥವಾ ಮತ್ತು ಏನು ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾರೆ, ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಒಬ್ಬರು ಏನು ಹೆಸರು ಶೆಟ್ಟಿ ಅಂತ ಹೇಳಿದರು, ಸಂತೋಷ್ ಶೆಟ್ಟಿ ಅವರು ಇಲ್ಲಿ ಏನೋ ಒಂದು ಆಗುವನ್ನ ವ್ಯವಹಾರಗಳನ್ನ ನೋಡ್ಕೊತಿದ್ದಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಕಂಪಲ್ಸರಿ ನೀವು ಇದು ಮೆಡಿಸಿನ್ ಸಪ್ಲೈ ಯಾವ ಥರ ಇತ್ತು ಮತ್ತು ನೀವು ಹೇಳ್ದಂಗೆ ಕಳೆದ ಪೀರಿಯಡ್ನಾಗ ಇವ್ರು ಮೆಡಿಸಿನ್ ಸರಿ ಸಪ್ಲೈ ಆಗಿಲ್ಲ ಅಂತ ಏನು ಕಂಪ್ಲೇಂಟ್ ಇದೆ ಅದನ್ನು ಪಕ್ಕ ಒಂದು ಪರಿಶೀಲನೆ ಮಾಡಿ ಒಂದು ನಿರ್ಣಯ ಕೈಗೊಳ್ಳೋದು. ಸರ್ ನಂದು ಲಾಸ್ಟ್ ಕೊನೆ ಪ್ರಶ್ನೆ ಸರ್, ಇವಾಗ RMP ಡಾಕ್ಟರ್ಸ್ ಏನಪ್ಪ ಅಂತಂದ್ರೆ ಮೆಡಿಸನ್ ಕೊಡ್ತಾರೆ, ಇವಾಗ MD ಡಾಕ್ಟರ್ ಕೊಡ್ತಾ ಇಲ್ಲ ಅಂದ್ರೆ ಇವ್ರು RMP ಅವ್ರ MDನೂ ಅರ್ಥ ಆಗ್ತದೆ ಸರ್? ಇಲ್ಲ, ಇದು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್. ಇಲ್ಲಿ ಏನಂದರೆ ಇವರು ಚೆನ್ನಾಗಿ ಮೆಡಿಸಿನ್ ಬರಿಬೋದು, ಯಾಕಂದರೆ ದೇ ಆರ್ ನಾಲೆಜಬಲ್. ನಾ ಇಲ್ಲಿ ಬಂದು ನೋಡಿದ ಪ್ರಕಾರ ಒಬ್ಬ ಪೆಡಿಯಾಟ್ರಿಕ್ ಇದ್ದಾರೆ, ಒಬ್ಬ ಅನಸ್ಥೆಟಿಸ್ಟ್ ಇದ್ದಾರೆ, ಒಬ್ಬ ಆಯುಷ್ ಡಾಕ್ಟರ್ ಇದ್ದಾರೆ, ಒಬ್ಬರು ಚಿಲ್ಡ್ರನ್ ಸ್ಪೆಷಲಿಸ್ಟ್ ಪೆಡಿಯಾಟ್ರಿಕ್ ಇದ್ದಾರೆ. ಸೊ ನನ್ನ ಜ್ಞಾನ ಇರುವಂಗೆ CH ಇಷ್ಟು ಡಾಕ್ಟರ್ ನಾ ಕಾಂಟ್ರಾಕ್ಟ್ ಮ್ಯಾಗಿರೋದು ನೋಡಿದ್ದೆ ಫಸ್ಟ್. ಬಟ್ ಏನಂದ್ರೆ ಅವರು ಪಕ್ಕ ನೀವು ಹೇಳ್ದಂಗೆ ಮೆಡಿಸಿನ್ ಬರೋಕೆ ಅವ್ರಿಗೆ ಶಕ್ಯತೆ ಇದೆ, ಬಟ್ ಮೆಡಿಸಿನ್ ಅವೈಲೇಬಿಲಿಟಿ ಇಲ್ಲ ಅಂತ ಅವ್ರದ್ದು ಒಂದು ದುಗುಡ ಇದೆ. ಸೊ ನೀವು ಹೇಳ್ದಂಗೆ ಈಗ ನೆಕ್ಸ್ಟ್ ಇಮಿಡಿಯೇಟ್ಲಿ ಅದೊಂದು ಇರುವಂಥದ್ದೊಂದು ಅಡಿಟ್ ಮಾಡಿಸಿ ಆ ಸಪ್ಲೈ ಕರೆಕ್ಟ್ ಇದೆ ಇಲ್ಲೋ ಸ್ಟಾಕ್ ಆ್ಯಂಡ್ ಸ್ಟೋರ್